ನನ್ನನ್ನು ಒಂದು ತಮ್ಮ ಮಗುವಿನನ್ನು ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಾಗಿ ನನ್ನ ಒಂದು ಮಗುವಿನನ್ನು, ಚಿಕ್ಕ ಮಗುವಿನನ್ನು ಯಾವ ರೀತಿಯಾಗಿ ನೋಡಿಕೊಳ್ಳೋರು ಅದೇ ರೀತಿಯಾಗಿ ನೋಡಿಕೊಳ್ಳುತ್ತಾ ಬಂದ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ಎಲ್ಲ ಮಹಾತ್ಮರೇ, ಮಾನ್ಯರೇ, ಶರಣರೇ, ತಾಯಂದಿರೇ, ಚಿಕ್ಕ ಬಾಲಕರೇ ಎಲ್ಲರೇ, ನಿಮ್ಮ ಗ್ರಾಮಕ್ಕೂ ನನಗೂ ಆ ಶಾಂಭವಿಯು, ಶ್ರೀ ಶಾಂಭವಿಯು ಮಾರಿಕಾಂಬಾ ದೇವಿಯು ಆಯುರಾರೋಗ್ಯವನ್ನು ಕೊಟ್ಟು ಯಾವತ್ತಿಗೂ ಗ್ರಾಮದವರೆಲ್ಲರಿಗೂ ಜ್ಞಾನವನ್ನು ಬರಲಿ, ಅಜ್ಞಾನವನ್ನು ಹೋಗಿ ಜ್ಞಾನವನ್ನು ಬಂದು ಜ್ಞಾನಂತವರಾಗಿ ದೀನರಾಗಿ ಬಾಳಬೇಕೆಂದು ಆ ಶಾಂಭವಿಯ ಪಾದದ ಅಡಿದಾವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಈ ಒಂದು ನಾಟಕ, ಬಯಲಾಟ, ಭಜನ ಇವು ಮನೋರಂಜನೆ ಕಾರ್ಯಕ್ರಮ ನಾವು ಮಾಡಿದವಲ್ಲ, ಪುರಾತನದಿಂದ ಬಂದಿರತಕ್ಕಂತಹ ಕಾರ್ಯಕ್ರಮಗಳಿವು. ಇವು ಎದಕ್ಕಾಗಿ ಮಾಡಬೇಕಪ್ಪ ಅಂದ್ರೆ ಊರಿಗೆ ಶಾಂತಿ, ಮಳೆ, ಬೆಳೆ, ಗ್ರಾಮದಲ್ಲಿ ಯಾವ ಗ್ರಹಗತು ಇರಬಾರ್ದಂತೇಳಿ ಇಂಥ ಬಯಲಾಟ, ನಾಟಕ, ಪುರಾಣ, ಭಜನೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಇಂಥ ಒಂದು ಬಯಲಾಟದಲ್ಲಿರ್ತಕ್ಕಂಥ ಶಕ್ತಿ ಮಹತ್ವಷ್ಟಿದೆ. ಇದನ್ನು ನಾವು ಒಂದು ಕ್ರಮಶಿಕ್ಷಣವಾಗಿ ಮಾಡುತ್ತಾ ಹೋದ್ರೆ ಆಡಿದವರಿಗೂ ಶಾಂತಿ, ನೋಡಿದವರಿಗೂ ಶಾಂತಿ, ಗ್ರಾಮಕ್ಕೆ ಶಾಂತಿ. ಇದರಲ್ಲಿ ನಾವು ಒಂದು ಕ್ರಮಶಿಕ್ಷಣ ವಹಿಸಬೇಕು ಮುಖ್ಯ. ಕ್ರಮಶಿಕ್ಷಣ ಇಲ್ಲದೆ ಯಾವ ಕಾರ್ಯ ಮಾಡಬಾರದು. ಕ್ರಮಶಿಕ್ಷಣದಿಂದ ವಹಿಸಿ ಗುರು ಹಿರಿಯರ ಆಜ್ಞೆಯಂತೆ ನಡೆದರೆ ಎಲ್ಲಾ ಸುಖ ಶಾಂತಿ ಸಿಗುತ್ತಂತ ಹೇಳುತ್ತಾ, ಯಾಕಂದ್ರೆ ಮಾತನಾಡಕ್ಕೆ ಸಮಯವಿಲ್ಲ, ಪಾತ್ರ ಬರುತ್ತದೆ. ಇದು ನನ್ನ 2 ಮಾತುಗಳನ್ನು ನಿಮ್ಮೆಲ್ಲರಿಗೆ ವಂದಿಸಿ ಈ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ನಿಂತಾಳ ಕಡಿಬಿಡಿಕೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಕಾಶ್ಮೀರದಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ, ಕೋಲಾರ ಚಿನ್ನ
ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ಸಲಾನ್ಸ್ ಸಲಾನ್ಸ್ ಪ್ರಜ್ವಲಿಸಿ ಬಂದಾರಂಗಾದ ದೇವ ಬಂದವರನ್ನದಾರಂಗಾದ ದೇವ ಮಹಾನುಭಾವ ಮುಂಬಳಿರಿಯಲ ಈ ಮಾನವ ರಿಪುಕವೆಂಬ ಭೂಪಾಲರ ಎನ್ನನು ಕಂಡು ಬಂಡ ಎಂಬಾಗಿ ಬಂಡುತನದಿಂದ ನಾವೇ ಬೇಕಂಡರೆಂದು ಅಂಡಲಿದು ಬರುವ ಜಗದ್ಬಂಡರ ರುಂಡ ಮುಂಡಂಗಳ ನನ್ನ ಕರಮಂಡಲದಿಂದ ಅಡಗರು ಬೆಂಗಳೂರಿಗೆ ಮುಳಿಸಿ ಆ ಮನ್ನವ ಯಾವ ಜಡಮತಿಗಳಂಬ ಸುರಪಟಗಳಂ ಪಿಡಿದು ಪಟನ ಮುರಿದು ಈ ಪಡೆದ ಇಂಥ ಅಸುರ ಕುಲ ದಿಟ್ಟ ಪುರುಷನ ಮುಂಭಾಗದೋಳು ನಿಂತುಕೊಂಡು ನೀವು ದಾರಂದು ವಿಚಾರಿಸಿರೋದಕ್ಕೆ ನೀನು ದಾವನರನೇ ದೇವ ನಾವು ದಾರಂದರೆ ರೈತರ ಮಕ್ಕಳಾಗಿ ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ ಮೂಲೆಯಲ್ಲಿ ಮಲಗಿದ್ರೆ ಸೊಳ್ಳೆಗಳ ಕಾಟ ಬೀದಿಯಲ್ಲಿ ಓಡಾಡಿದ್ರೆ ಬೀದಿ ನಾಯಿಗಳ ಕಾಟ ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಭಾರತೆಂದು ಕರೆಯುತ್ತಾರ ದೇವಾ ಕೊಟ್ಟಿಲ್ಲ ಮಣ್ಣಿ ತಟ್ಟ ಕಟ್ಟಿದ ಬಟು ತರಸ್ಪಟ ಬಟ ಕುಲೋತ್ಮನಾದ ಸೂತ ಚೆನ್ನಾಗಿ ಕೇಳ ಈ ವಿಕ್ರಮನ ನಾಮಾಂಕಿತ ಸಾರಥಿ ಐತ ಸುರನಿ ಕುರುಂಬಗಳ ಬಿಂಬಗಳಂ ಕಳೆದು ಅಮ್ಮರಕ್ಕೆ ಆರಿಸಿ ಸಾರಥಿ ಕುಂಭಭವನೆಂಬೋನ ಕಾಲಾಂಬಿಗೆ ಬಡಲಂ ತುಂಬಿಸಿ ದೈತ ಕದಂಬರಿಗೆ ನಾನೇ ಶ್ರೇಷ್ಠ ಶಂಭುನನ್ನು ಈ ಕುಂಬಿನಿಯೋಗ ತಗೊಂಡಿದೆ ಸಾರಥಿ ವಾಸನಾದ ಭುಜಂಗಾಧೀಶನ ಎನ್ನದರಿಗೆ ಬಾರದೆ ನಿಸ್ಸಂಶಯಂ ಪಿಡದೆ ರಾಜ್ಯದಂತೆ ವಾರದಿಯೋ ನಡಗಿದನು ಇಲ್ಲ ಸಾರಥಿ ಮಸ್ತಕವನ್ನು ಕಂಡು ನಡುನಡುಗೆ ತನ್ನಲ್ಲಿ ಉಳಿದ ಆನನವು ನಾಶಭಾಗವದೆಂದು ಅರಿತು ತ್ರೀ ಜಗತ್ ಪ್ರತಾಪಿ ನೀನಂದು ಎನ್ನಗೆ ಸಡಗನಾದನು ಎಲ್ಲ ಸಾರಥಿ ಯಕ್ಷರ ಕಿನ್ನರ ಕಿನ್ನರಿಗ ಶಾರದ ಕುಂಬರ ಗಂಧರ್ವ ಅಷ್ಟದಿಕ್ಪಾಲಕರೆಂಬ ಕಡು ಮೂರ್ಖರೆಯನ್ನ ಪಟ್ಟಣದ ಭ್ರಷ್ಟನಾಗಿ ನಿಷ್ಠೆಯಿಂದ ಅಡಿಗಡಿಗೆ ಬಿಡಲು ಎಲ್ಲ ಸಾರಥಿ ಎಂತ ಮುಕ್ಕೋಟಿ ದೇವಾನು ದೇವತೆಗಳಿಗೆ ಗಂಡ ಗಂಡ ಬೇರುಂಡ ಚಂಡ ಪ್ರಚಂಡ ತಿಮೀರಿ ಮಾರ್ತಂಡ ನಾವೇ ಪ್ರಚಂಡರನ್ನು ಹಣ್ಣಲಿದು ಬರುವ ಮಂಡಲಿಕರ ರುಂಡ ಮುಂಡಗಳನ್ನು ಎನ್ನ ಕರ ಪುಂಡರಿಕಿದವರು ಮೆರಿವ ಈ ಖಡ್ಗದಿಂದ ಸಾರಥಿ ಮುಂದಕ್ಕೆ ಇಟ್ಟ ಪಾದ ಹಿಂದಕ್ಕೆ ಹಿಡಿದವರ ಗಂಡ ಇಂಥ ಕಡ್ಡಕಲ್ಲಿ ವೀರ ಸಮರ್ಥ ಹಿರಣ್ಯ ನಗರದ ಪರಿಪಾಲನೆಗೆ ನಾನೇ ಕಾರಣಕರ್ತ ಎಲ್ಲ ಸಾರಥಿ ಶೃಂಗಾರ ಅಮರವತ್ಯಂ ಧಿಕ್ಕರಿಸುವ ಹಿರಣ್ಯ ನಗರ ಪುರಾಧ್ಯಕ್ಷ ಕಶ್ಯಪ ಬ್ರಹ್ಮನ ಪುತ್ರ ಅದಿತಿ ದೇವಿ ಅಮ್ಮನವರ ಗರ್ಭಾಧಿಗೆ ಸಂಜಾತ ಸಾರಥಿ ರೂಪದಲ್ಲಿ ಚಂದ್ರನನ್ನು ಧಿಕ್ಕರಿಸಿ ಮೆರೆಯುವ ಶಿವಶಕ್ತಿ ಪ್ರತಾಪುಳ್ಳ ವೀರಾದಿ ವೀರ ಗಂಡದ ಕುಂಡಿಗಿರುವ ಹಿರಣ್ಯ ಕಶ್ಯಪ ಮಹಾರಾಜನಂದು ಈ ಭುವನ ಬ್ರಹ್ಮಾಂಡ ಕುಕ್ಕಿ ಮುಗ್ಗಾಗುವಂತೆ ದಶದಿಕ್ಕುವಂತೆ ಈ ಭೂಮಿ ಆಕಾಶವು ಒಂದಾಗುವಂತೆ ದಂದನ ಎಂದು ಬಡಿಸುವಂತೆ
ಬಿಡುವಂತನಾಗಲ್ಲ ಈ ಸಾರಥಿ ಎಂಬ ಜಾಣ. ಸರಿ ವೈರಿಗಳ ಕಂಡರೆ ಕುಳಿದಾಡುದು ಈ ಹಿರಣ್ಯಕಶಿಪುರ ಮಾಡ. ದೇವಿಯ ಗರ್ಭ ಸಂಭೂತರಾದ ಹಿರಣ್ಯಕಶಿಪ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ? ಈ ಸಾರಥಿ ನವರತ್ನ ಖಚಿತಮವಾದ ತೇಜ ದಿವ್ಯ ಪ್ರಭಾವದಿಂದ ವಿಭ್ರಾಜಿಸುವ ರಂಗಧ್ವಜ ಮಣಿಗೆಯಿಂದ ಕಂಗಳಿಗೆ ರಂಜಿಸುವ ರಂಗು ರಂಗಾದ ಈ ರಂಗ ಮಂಟಪಕ್ಕೆ ದಿಗ್ವಿಜಯಗೈದ ಅಂದವೇನೊಂದು ಚಂದದಿಂದ ಕೇಳಿದ್ಯಾ? ಸಾರಥಿ ನನ್ನ ತಮ್ಮನನ್ನು ಕೊಂದ ಮಾಯಾವಿಷ್ಟಂ ಸೆರೆಬಿಡದು ಅವನ ಹೆಂಡತಿಯರನ್ನು ಎನ್ನ ಪಟ್ಟಣದ ರಾಣಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬರೋಣವಾಯ್ತು ಕಂಡಿಯ ಸಾರಥಿ. ತಿಳಿದ್ಯಾ ಈ ವೀರನು ಬಂದ ಸಂಗತಿ? ಒಳ್ಳೆಯದು ಗೋವನೇ, ಮುಂದೇನು ಸಂಗತಿ? ಈ ಸಾರಥಿ ಇಂದಿನ ದಿನ ಎಲ್ಲ ತಂದೆ ತಾಯಿಗಳಿರುವ ಆಶ್ರಮಕ್ಕೆ ತದ್ಗತಂ ಬಿಡುವಂತನಾಗಲ್ಲ ಈ ಸಾರಥಿ. ಓಡಿಸಿದ ವೀರ ಜಾಗೃತಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸೋ, ದೇವ ಅನವರತ ಪರಿಪಾಲಿಸೋ, ಘನಶ್ಯಾಮ ಇವರು ಹಿರಣ್ಯಕಶಿಪನ ಬದಲು ಸುಂದರವಾದ ಸುಗಂಧಿ ಆರೋಪಗಳನ್ನು ಬಹುಮಾನ ಪೂರ್ತಿಗೆ ಅರ್ಪಿಸಿದ್ದಾರೆ. ಅದೇ ರೀತಿಯಾಗಿ ಲಿಂಗೈಕ್ಯ ಹಾರ್ಮಿಕ ಪ್ರದಾಯಿನಿ ನಿನ್ನ ದ್ವಿತೀಯ ಪುತ್ರನಾದ ಹಿರಣ್ಯಾಕ್ಷನ ಮಡತನಂದು ನಿನ್ನ ಮನದ ದುಃಖ ಸಹಿಸು ಅವು ಮಾತೇ ಕಂದ. ನನ್ನ ತಮ್ಮನನ್ನು ಕೊಂದ ಮಾಯಾ ವಿಷ್ಣುವು ಈ ಭುವನ ಬ್ರಹ್ಮಾಂಡದೊಳಗಿರಲಿ ತಪ್ಪದೆ ನಿನ್ನ ಪಾದ ಪುಂಡರಿಕದೊಳು ತಂದಪ್ಪಿಸುವ ಮಾತೆ ಲೋಕ ಪ್ರಖ್ಯಾತ.
ಕಂದ. ಅಮ್ಮಯ್ಯ, ಅಯ್ಯೋ, ಎನ್ನ ದುಃಖವನ್ನು ನಾನು ಹೇಗೆ ಸಹಿರಿಸಬೇಕು ಪುತ್ರ? ಆವೋ ಮಾತೆ, ಅಂತ ದುಃಖವನ್ನು ಸಹಿಸಿಕೊಳ್ಳಬೇಕಾದ್ದು ಎತ್ತ ತಾಯಿಯಾದ ನಿನ್ನ ಧರ್ಮ ಜನನಿ. ಕಂದ, ಅಮ್ಮಯ್ಯ, ಹೇಳುವೆನು ಕೇಳು ಪುತ್ರ. ಏನು ಸವಿಸ್ತಾರವಾಗಿ ಹೇಳು. ತನಯ ಸೆನ್ನ ನುಡಿಯ ಕಂದ, ಚೆನ್ನಾಗಿ ಕೇಳು ಪುತ್ರ. ತನಯ ಹೇಗೆ ಸಹಿಸಬೇಕು ಜನನಿ? ಕಂದ, ಅಮ್ಮಯ್ಯ, ಮಕ್ಕಳನ್ನ ಪಡೆಯಬೇಕೆಂದು ಬಹು ವಿನಯದಿಂದ ವ್ರತಗಳನ್ನ ಆಚರಿಸಿ ನಿಮ್ಮಿಬ್ಬರನ್ನು ನಾನು ಪಡೆದುಕೊಂಡೆನು. ಹೌದೇನು ಜನನಿ? ಕಂದ, ಅಮ್ಮಯ್ಯ, ಈಗ ನಿನ್ನ ತಮ್ಮನಾದ ಹಿರಣ್ಯಾಕ್ಷನು ಮರಣವನ್ನು ಹೊಂದಿದ. ಜನನಿ ಮಗನೇ, ಅಯ್ಯೋ, ಆ ದೇವತರಿಗೆ ನನ್ನ ಮಕ್ಕಳ ಮೇಲೆ ಇಷ್ಟೊಂದು ದ್ವೇಷ. ನಿನ್ನ ಮಕ್ಕಳು ಅಜಾನ ಭಾವಗಳು ಜನನಿ. ಆದ್ದರಿಂದ ಆ ಭ್ರಷ್ಟ ದೇವತೆಗಳಿಗೆ ತುಂಬಾ ಭಯವು ಜನನಿ. ಮಗನನ್ನು ಕಳೆದುಕೊಂಡ ಶೋಕವು ನಾನು ಸಹಿಸಲಾರನ ಪುತ್ರ ಕೋಮಲ ಗಾತ್ರ. ನೀನು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವುದು ಯಾತಕ್ಕೆ? ಜನನಿ, ಕುಮಾರ, ಒಬ್ಬ ಜೀವವು ತಿರುಗಿ ಮರಳಿ ಬರುವುದುಂಟೆ, ನೀನು ಯಾತಕ್ಕೆ ದುಃಖಿಸುತ್ತಾಳುತ್ತಿರುವೆ? ಓ ಅಮ್ಮಯ್ಯ, ನಿನ್ನಂತ ವೀರ ಮಾತೆಯ ಕಣ್ಣಲ್ಲಿ ನೀರು ಬರುವುದಂದ್ರೆ ಎನ್ನಂ ನೋಡು. ಓ ಜನನಿ, ಎನ್ನಂ ನೋಡು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅಷ್ಟು ಸಂತೋಷದಿಂದ ಸಂಭ್ರಮಿಸುತ್ತಿರುವೆನು ನೋಡು ನೋಡು. ಓ ಅಮ್ಮಯ್ಯ, ಕಂದ, ನನ್ನ ತಮ್ಮನನ್ನು ಕ್ರೋಧದಿಂದ ಕೊಂದ ಮಂದುಮತಿ ಕೊಂದರಳನ ಕಂದರಂ ಕಿತ್ತಿ
ವೈಕುಂಠ ಮಂದಿರ ಪರ್ವತಂ ಕಿತ್ತಿ ಹಾಕಿ ಬಿಡುವೆ. ಅವೋ ಜನನಿ, ಮಗನೇ, ಎಷ್ಟು ಕಾರ್ಯವು ನಾನು ನೆರವೇರಿಸದಿದ್ದಡೆ ಅವೋ ಜನನಿ, ತ್ರಿಲೋಕಕ್ಕೆ ದಾಳಿಯನ್ನಿಟ್ಟು ಹರಿಹರ ಬ್ರಹ್ಮಾದಿಗಳಂತರ ಬಿಡದು. ಅವರ ಎಂಡತಿರ ಮುಡಿಪಿಡಿದೆಳೆದು ಈ ಪೊಡವಿಗೆ ಅಪ್ಪಳಿಸಿ ರಕ್ತ ಮಾಂಸಂ ಕಾರಿಸಿ ಬಿಡುವೆ. ಕಂಡಿಯ ಮಾತೆ ಕುಮಾರ. ಅಮ್ಮಯ್ಯ, ಕುಶನ್ ಭಾಷಾ ಅಣ್ಣವರು, ನೀನು ಸಹ ಇದೇ ರೀತಿ ಒಂದೇ ಹಠವನ್ನು ಹಿಡಿಯುವುದು ನ್ಯಾಯವಲ್ಲ. ಅದು ಯಾತಕ್ಕೆ ಜನನಿ? ಕಂದ, ಅಮ್ಮಯ್ಯ, ಒಂದೇ ಪ್ರಾಣವನ್ನು ಬಿಟ್ಟು ಅವೋ ಮಾತೆ, ಕಂದ, ವೀರಪುತ್ರನ ಎತ್ತಿದ ಮಾತ್ರಕ್ಕೆ ವೀರಪುತ್ರನ ಯುದ್ಧಕ್ಕೆ ಹೋಗೇನು ಹೊರತು ಏಡಿ ಅಂತ ಅರಮನೆಯಲ್ಲಿ ಕುಳಿತಿಲ್ಲ ಮಾತೆ. ಕಂದ, ಅಮ್ಮಯ್ಯ, ಈಗ ನನಗೆ ಉಳಿದಿರುವುದು ನೀನು ಓರ್ವನೇ. ಅವೋ ಮಾತೆ, ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ಕಂದ. ಅವೋ ಜನನಿ, ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಕೊಂದಂತೆ ನನ್ನನ್ನು ದಾರು ಕೊಂದುವರ ಮಾತೆ. ಅಮ್ಮಯ್ಯ, ಅದೇನು ಸವಿಸ್ತಾರವಾಗಿ ಹೇಳು. ಹರಿಹರ ಬ್ರಹ್ಮಾದಿಗಳ ಸೆರೆ ಹಿಡಿದು ಎಳೆಯುವನು ನೀನಾಗಿ ವೀರನು ನೀನು, ನಂದಿಗೆಲೋ ಕಂದ. ನೀನು ಹಠವನ್ನು ಹಿಡಿದು ದೇವತನನ್ನು ಎಳೆತರುವುದು ನ್ಯಾಯವಲ್ಲ. ನನ್ನ ತಮ್ಮನನ್ನು ಕೊಂದಿರುವುದು ಆ ಮಾಯಾ ವಿಷ್ಣುವಿಗೆ ನಾರದಾರ ಜನನಿ. ಕಂದ, ಅಮ್ಮಯ್ಯ, ನಿನ್ನ ತಮ್ಮನನ್ನು ಕೊಂದಂತೆ ನಿನ್ನನ್ನು ಕೊಂದರೆ ನನ್ನ ನನ್ನ ತಮ್ಮನನ್ನು ಕೊಂದಂತೆ ಅವನ ವೇದವು ಎನ್ನ ಮುಂದೆ ಸಾಗಲಾರದು ಜನನಿ. ಪುತ್ರ, ಜನನಿ, ಈಗ ನನಗೆ ಉಳಿದಿರುವುದು ನೀನು ಒಬ್ಬನೇ. ಕುಮಾರ, ಅಮ್ಮಯ್ಯ, ವೀರಾಧಿವೀರನಾದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ಅವೋ ಮಾತೆ, ಕಂದ, ಇಂಥ ವೀರಪುತ್ರನನ್ನು ಎತ್ತ ಮೇಲೆ ಇಂಥ ಕಾರ್ಯಕ್ಕೆ ಅಡ್ಡ ಬರದು ನಿನಗೆ ಶೋಭೆ ತರುವುದಿಲ್ಲ ಜನನಿ. ಸರ್ವತ ಹೋಗಬೇಡ ಬಾಲ ಭವ್ಯ ಗುಣಶೀಲ. ಅವೋ ಮಾತೆ, ನಿನಗೇನು ಹುಚ್ಚು ಹಿಡಿತೋ ಹೇಗೆ? ಅವೋ ಅಮ್ಮಯ್ಯ, ಕಂದ, ಓ ನನ್ನ ಪ್ರತಾಪ ವೈಭವಕ್ಕೆ ಈಡರು ಈಡರು. ಅವೋ ಜನನಿ, ಕುಮಾರ, ನನ್ನ ಮುಂಗ ಹಿಡುವ ಮುಡರ್ಯಾರು? ಅವೋ ಅಮ್ಮಯ್ಯ, ಸಪ್ತ ಪಾತಾಳ ಲೋಕಗಳು ಎನ್ನ ಪಾದಮನೆಯಲ್ಲಿ ಬಿದ್ದಿರುವವು. ಅವೋ ಮಾತೆ, 3 ಲೋಕವು ಎನ್ನ ಮುಷ್ಟಿಯೊಳಗೆ ಬಂದಿರುವವು. ಅವೋ ಜನನಿ, ಕಾಮಧೇನು ಕಡೆ ಕಾಲು ಚಾಚಿ ಮಲಗಿದೆ ಅದಮನಾದ ಸಹಸ್ರಾಕ್ಷನು ಎನ್ನ ಪಾದ ರಕ್ಷಿಸಿದವನಾಗದೆ ಎನ್ನ ಆಜ್ಞೆಯಲ್ಲಿ ಶ್ವಾನನಂತೆ ಬಿದ್ದಿರುವನು. ಅವೋ ಮಾತೆ, ಎಂತ ವೀರಾದಿ ವೀರನ ಬೀಕನ ಮುಂಭಾಗದೊಳ ನಿಂತುಕೊಂಡು ಬುದ್ಧಿಹೀನರಂತೆ ಮಾತನಾಡಿದರೆ ನಿನ್ನ ಮಾತಿನ ಪ್ರಭಾವಕ್ಕೆ ನಾನೇನು ಹೇಳಲು ಜನನಿ? ಸಾಕ್ಯ ಕಂದ, ಅಮ್ಮಯ್ಯ,
ಈ ನಿನ್ನ ದಡ್ಡತನಕ್ಕೆ ನಾನೇನೆಂದು ಹೇಳಲಿ ಅವೋ ಮಾತೆ, ಕಂದ. ನನ್ನ ತಮ್ಮನನ್ನು ತೆಗೆದ ಆ ಮಾಯಾ ವಿಷ್ಣುವನ್ನು ಕೊಂದು ಬರೋದು ನಿನಗೆ ದಡ್ಡತನದಾಗಿ ಕಾಣಿಸುತ್ತಿರುವುದೇನು ಮಾತೆ? ಕುಮಾರ, ಜನನಿ, ಆ ವೈಕುಂಠ ವಾಸನು ಬಲು ಮೋಸಗಾರನು. ಅವನ ಮಾತವು ಎಲ್ಲ ಮುಂದೆ ನಡೆಯಲಾರದು ಜನನಿ. ಕಂದ, ಅಮ್ಮಯ್ಯ, ಕೇಳುವೆನು ಕೇಳು.
ವಸ್ತು ಮೇಲಕ್ಕೇಳೆ ಪ್ರಾಣಕಾಂತೆ. ಕಾಂತ, ಅಹೇ ಕಾಂತೆ, ರೋಷದಿಂದ ಹೋಗುತ್ತಿರುವ ಕಾರ್ಯವಿಲ್ಲಿಗೆ? ನಾನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ಏತಕ್ಕೆ ಬೇಕು ಸುಂದರಿ? ಪ್ರಿಯಾ, ಪ್ರಿಯೇ, ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಬಾರದ ಸುಂದರಿ. ಕಾಂತ, ಕಾಂತೆ, ಹಾಗಂದವರು ಯಾರು? ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವೊಂದುವುದೆಲ್ಲ ಒಂದು ವೇದಶಾಸ್ತ್ರವನ್ನು ನುಡಿತಿರುವುದಲ್ಲ ಸುಂದರಿ. ವೇದಶಾಸ್ತ್ರದಲ್ಲಿ ನುಡಿತಿರುವುದೇ? ಹೌದು ಸುಂದರಿ. ಪ್ರಿಯಾ, ಪ್ರಿಯೇ, ನಾನು ನಿನ್ನ ಅರ್ಧಾಂಗಿ ಅಲ್ಲವೇ? ಇಲ್ಲಂದವರು ಯಾರು ಕಾಂತೆ? ಆದ ಮೇಲೆ ಹೇಳಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಬಾರದು ಕಾಂತೆ. ಕಾಂತ, ಕಾಂತೆ, ಹಾಗಾದ್ರೆ ಹೇಳಿದನು ಕೇಳು. ಅದೇ ಚೆನ್ನಾಗಿ ಹೇಳು. ಪ್ರಿಯಾ, ಹಲೋ, ಹಲೋ. ಪ್ರಿಯಾ, ಹೃದಯ ರಾಜ, ಪ್ರಿಯಾ, ಪ್ರಿಯಾ, ಹೃದಯ ರಾಜ, ತಳ ತಳನೆ ಬಲಿವ, ಬಸವ ತಳ ತಳನೆ ಬಲಿವ, ಪ್ರಿಯಾ, ಪ್ರಿಯಾ, ಕಾಲ ಭೈರವನಂತೆ ಕಡೆಗಣ್ಣಿನಿಂದ ಹೋಗುತ್ತಿರುವ ಆ ನಿನ್ನ ಪಯಣವೆಲ್ಲಿಗೆ ರಮಣ? ಸನ್ಮೋಹನಾಭರಣ. ಏ ಸುಂದರಿ, ಈ ವೀರನು ಹೋಗುವ ಕಾರ್ಯವನ್ನು ಎಲ್ಲಿಗೆ ಬಂದು ಸತಿ ಆದ ಕೇಳುವುದು ನಿನ್ನ ಧರ್ಮವಲ್ಲ ಸುಂದರಿ. ಹೌದೇ? ಆದ ಕಾರಣ ಎಷ್ಟು ಮಾತ್ರ ತಿಳಿಸುವುದಿಲ್ಲ ರಮ್ಯೆ ಎನ್ನ ಭಾಗ್ಯ ಸಂಪನ್ನೆ. ಸುಂದರಿ, ನಿನ್ನ ಪಯಣದ ವಿಚಾರ ತಿಳಿಸುವುದಿಲ್ಲವೇ? ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ತಿಳಿಸಬೇಕು. ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಯಾತಕ್ಕೆ ತಿಳಿಸುವುದಿಲ್ಲ? ಸತಿಯರ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವನ್ನುವುದಿಲ್ಲ ಕಾಂತೆ. ಪ್ರಿಯ, ಪ್ರಿಯ, ಸತಿಪತಿಗಳಂದರು ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತೆ ಇರಬೇಕು. ಅದು ಅರಮನೆಯೊಳಗಡೆ ಸುಂದರಿ. ಕಾಂತ, ಕಾಂತೆ, ಹಾಗಾದ್ರೆ ಹೇಳುವೆನು ಕೇಳು. ಸಹಜವಾಗಿ ಹೇಳು.
ಹೋಗುವುದಕ್ಕೆ ಬಾಧ್ಯಳಾದ ಕಾರಣ ಪತಿಯ ವಿಚಾರವನ್ನು ತಿಳಿದುಕೊಳ್ಳುವುದು ಸತಿಯಾದ ನನ್ನ ಧರ್ಮ ನಲ್ಲ. ಅಲ್ಲೇ ಆದ್ದರಿಂದ ನಿನ್ನ ಪಯಣದ ವಿಚಾರವನ್ನು ತಿಳಿಸು ರಮಣ ಸನ್ಮೋಹನಾಭರಣ. ಅಯ್ಯೇ ನೀಲಾಗಸದಲ್ಲಿ ಚಂದ್ರನಂತ ಪ್ರಕಾಶಿಸುವ ಸುಂದರ ಮುಖವುಳ್ಳ ಪ್ರಾಣಕಾಂತೆ, ನಲ್ಲನ್ನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ತಕ್ಕೆ ಬೇಕು ಸುಂದರಿ. ನನಗೆ ಬೇಕಾಗಿರುವುದಲ್ಲ ಸುಂದರಿ. ಸುಂದರ ಸತಿಯನ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಾಗುವುದಿಲ್ಲವೆಂದು ವೇದಶಾಸ್ತ್ರವು ಸಾರುವುದು. ಆದ ಕಾರಣ ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತೆ. ಗುಣವಂತೆ ಕಾಂತೆ ತಿಳಿಸಬೇಕು, ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಪ್ರಿಯಾ ಪ್ರಿಯೇ ನಲ್ಲ ನಲ್ಲ ನೀನು ನನ್ನ ಪ್ರೀತಿಯ ಪತಿಯಲ್ಲವೇ? ಇಲ್ಲಂದವರಾರ ಸುಂದರಿ. ಆದರೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲವೇ? ಅಯ್ಯೇ ಸುಂದರಿ. ಸುಂದರ ಸುಂದರಿ ನಲ್ಲ ನಲ್ಲೇ ಪ್ರಾಣಕಂತ ಪ್ರಾಣಕಾಂತಿ ಹೇಳುವುದನ್ನು ಕೇಳು. ಸವಿಸ್ತಾರವಾಗಿ ಹೇಳು. ಕಾಂತೆ ಪ್ರಿಯ ಪ್ರಿಯ ಹೇಳದೆ ಕೇಳದೆ ಹೋದರೆ ನನ್ನ ಗಯತಿ ಏನು ಪ್ರಾಯಣಪತಿ? ಅಯ್ಯೇ ಸುಂದರಿ ಸುಂದರ ಈ ನಿನ್ನ ಪತಿಯು ಭೋಗ ಕಾರ್ಯವ ಅಂತದ್ದಿರುವುದು ಸುಂದರಿ. ಕಾಂತ ನಿನ್ನ ತಮ್ಮನ ಇದರಂತೆ ಹೋಗಿ ಹಿಂದಿರುಗಿ ಬರದೆ ಹಾಗೆ ಹೋಗಿರುವನು. ನನ್ನ ತಮ್ಮನ ಹೋದಂತೆ ನಾನು ಹೋಗುತ್ತೇನವೆಂದು ನಿನ್ನ ಮುಂದೆ ಹೇಳಿದವಲ್ಲ ಸುಂದರಿ. ಆದ್ದರಿಂದ ನಿನ್ನ ಪರಿಣದ ವಿಚಾರವನ್ನೇ ನನ್ನ ಮುಂದೆ ತಿಳಿಸಿ ಹೋಗುವಂತನಾಗು ರಮಣ ಸನ್ಮೋಹನಾಭರಣ. ಅಯ್ಯೇ ನನ್ನ ಮುದ್ದು ಮುಖಿಯದ ಅಲ್ಲೇ ನಿನ್ನ ಮಾತಿನ ಚಮಕೃತಿಯ ನಾವಲ್ಲೇ ಈ ನಿನ್ನ ನಲ್ಲನು ಹೋಗುವ ಕಾರ್ಯದ ಮಾರ್ಗ ಮರ್ಮವು ನಿನಗೆ ತಿಳಿಯಬೇಕೆಂಬ ಮನಸ್ಸು ಬಂತೆ. ಹಾಗಾದರೆ ವೃತ್ತಾಂತವನ್ನು ಬಿತ್ತರಿಸುವೆ, ಚಿತ್ತ ಬಿಟ್ಟು ಕೇಳು. ಅಯ್ಯೇ ಸುಂದರಿ ಸುಂದರ ಅಂತರದೊಳಗಿರುವ ಕುತಂತ್ರನಾದ ಅನಂತನ ಪ್ರಾಂತವಾದ ವೈಕುಂಠಕ್ಕೆ ಮುತ್ತಿಗೆನ್ನಿಟ್ಟು ಅವನ ಕಂಠವಂ ಕಡೆದು ಅವನ ಹೆಂಡತಿರಮ್ಯನ್ನ ಪಟ್ಟಣದ ರಾಣಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹೋಗುವೆನ ಸುಂದರಿ. ಸುರಸುತ ಕೊಂಬು ಕಂದರಿ ವೈಕುಂಠಕ್ಕೆ ಹೊರಟಿರುವಿಯಾ? ಸಾಧ್ಯವಾಗಿ ಹೋಗುವೆನ ಸುಂದರಿ. ಬೇಡ ಕಾಂತ, ಸುಂದರಿ ವೈಕುಂಠದಲ್ಲಿ ಮೆರೆಯುವ ಶ್ರೀಮನ್ ನಾರಾಯಣನು ಸಾಮಾನ್ಯವನಲ್ಲ.
ಅಲ್ಲ. ನಾನೇನಾರು ಸಾಮಾನ್ಯ ಆದಿಯಾಗಿ ಬ್ರಹ್ಮಾದಿಗಳನ್ನು ಸೆರೆ ಹಿಡಿಯಲು ಹೊರಟಿರುವನೆಂದು ಹೇಳಿದೆಯಲ್ಲ, ಸಾಧ್ಯವಾಗಿ ಹೋಗುತ್ತಿರುವನು ಸುಂದರಿ. ಅದು ನಿನ್ನ ಕೈಯಿಂದ ಆಗಲಾರದು. ನಾನೇನು ರಣಯಾಡಿಯ ಪುತ್ರನೇನು ಕಾಂತ, ಕಾಂತ, ನಾನು ರಣವೇಡಿಯ ಪುತ್ರನೆಂದು ಹೇಳಲಿಲ್ಲ, ಮತ್ತೆಂತ ಮಾತನ್ನಾಡಿ ಅವರು ಮಾಯಕಾರರೆಂದು ಹೇಳಿದೆನು. ನಾನು ಶಾಸ್ತ್ರ ಬಾಗುವವನು ಸುಂದರಿ. ಕಾಂತ, ಕಾಂತ, ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ, ನಾ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ಪ್ರಿಯ, ಬಿಡುವುದಿಲ್ಲ ಸುಂದರಿ. ಯಾತಕ್ಕೆ ಬಿಡುವುದಿಲ್ಲ? ನನ್ನ ತಮ್ಮನು ಮಡದಿರುವನು ಕಾಂತ, ಕಾಂತ. ಅದಕ್ಕಾಗಿ ಹೇಳುತ್ತಿರುವೆನು, ನಿನ್ನ ತಮ್ಮನ ಅದೇ ರೀತಿಯಾಗಿ ಹೋಗಿ ಮಾಡಿದಿರುವನೆಂದು. ಹೇ ಸುಂದರಿ, ಅಲ್ಲ, ನನ್ನ ತಮ್ಮನನ್ನು ಕೊಂದಂತೆ ಅವನು ನನ್ನನ್ನು ಕೊಲ್ಲುವುದು ಆಗುವುದಿಲ್ಲ ಕಾಂತೆ. ಹೇ ಸುಂದರ, ಸುಂದರಿ, ಮೋಸಕ್ಕೆ ಹಿಡಿಯಾರು? ಅವನ ಮೋಸ ನನ್ನ ಮುಂದೆ ನಡೆಯಲಾರು ಸುಂದರಿ. ಅಲ್ಲ, ಅಲ್ಲ, ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಕಾಂತ, ಕಾಂತೆ, ಸರಿಯಲ್ಲ, ಇದು ಒಳಿತಲ್ಲ. ಕಾಂತ, ಕಾಂತೆ, ನಿನ್ನ ಹಿತಕ್ಕಾಗಿ ನಾನು ಹೇಳುತ್ತೇನೆ. ಪ್ರಿಯಾ, ಪ್ರಿಯ, ಸರಿಯಲ್ಲ, ಒಳಿತಲ್ಲ. ಕಾಂತೆ, ಗಣಪತಿ, ಕಾಂತೆ. ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಒಳಿತಲ್ಲ, ಸರಿಯಲ್ಲ, ಒಳಿತಲ್ಲ. ಈಗಲೂ ಕೇಳೋದಿಲ್ಲ ಸುಂದರಿ. ಕಾಂತೆ, ನಾನು ಪ್ರೀತಿಯಿಂದ ಹೇಳುತ್ತಿರುವನಲ್ಲ ಸುಂದರಿ. ಸುಂದರಿ, ನಲ್ಲೇ ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಸುಂದರಿ. ಎನ್ನಯ ಮಾತನು ಕೇಳೋ ಪ್ರಿಯಾ, ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಒಳಿತಲ್ಲ, ಸರಿಯಲ್ಲ, ಒಳಿತಲ್ಲ.
ಪ್ರಿಯೇ, ಸತಿಯಾದ ಎನ್ನ ಮಾತು ಕೇಳು, ವಿದ್ಯದ ಹಾಸ್ಯನ್ನು ಮರಿ ಮಾಡು. ಸತಿಯಾದ ಮಾತನ್ನು ಕೇಳಿದರೆ ಈ ಸಮ ಜನರು ನನ್ನನ್ನು ರಣಯಾಡಿ ಅನ್ನುವರ ಸುಂದರಿ ಅಲ್ಲೇ. ಆ ವೈಕಂಠದಲ್ಲಿ ಮೆರೆಯುವ ಶ್ರೀಹರಿಯನ್ನು ಸೆರೆ ಹಿಡಿದು ಬರುವೆನೆಂದು ಹೇಳಿದೆಯಲ್ಲ. ಸಹಜವಾಗಿ ಸೆರೆ ಹಿಡಿದು ಬರುವನ ಸುಂದರಿ ಕಾಂತ, ಕಾಂತೆ, ಅದು ಮಾತ್ರ ನಿಮ್ಮಿಂದ ಆಗಲಾರದು. ಅವನನ್ನು ಗೆಲ್ಲುವುದು ನನ್ನಂತ ವೀರಪುತ್ರನಿಗೆ ಮಾತ್ರ ಸಾಧ್ಯ ಕಾಂತೆ. ಪ್ರಿಯಾ, ನಿನ್ನಂತೆ ನಿನ್ನ ಅನುಜನಾದ ಹಿರಣ್ಯಾಕ್ಷನು ಹೋಗಿ ಮಡಿದು ಹೋಗಲಿಲ್ಲವೇನಲ್ಲ, ತಿಳಿಯಲಿಲ್ಲವೇ ಅದರ ವಿಷಯವೆಲ್ಲ. ಚೊನ್ನಳ್ಳಿ ಕಲ್ಲಪ್ಪ ಇವರು ಹಿರಣ್ಯಕಶಿಪನ ಪಾತ್ರ ಕೆರಡನೂರು ರೂಪಾಯಿಗಳನ್ನ ಆಯರ್ ಮಾಡಿರ್ತಾರೆ. ಇಲ್ಲಿ ಪಟ್ಟದ ರಾಣಿಯಾದ ಕೈಯಾದು ಸುಂದರ, ಎಂತ ದಿಟ್ಟ ಬುರಿಜನ ಮುಂದೆ ಕೆಟ್ಟ ನುಡಿಗಳನ್ನು ನುಡಿದರೆ ಕರುಣೆ ಇಲ್ಲದೆ ನಿನ್ನ ಕರಗಳನ್ನು ಕಿತ್ತಿ ಕಾಲ ಭೈರವನ ಹೆಂಡತಿಯಾದ ಕುಂಬಿನಿಗೆ ಸಂಭ್ರಮ ಪಡಿಸುವೆ. ಇಲ್ಲಿ ನಲ್ಲೇ ಎನ್ನ ಭುಜಬಲದ ಶೌರ್ಯವನ್ನು ನೀನೇನು ಬಲ್ಲೆ. ಈ ಹಿರಣ್ಣನಂದರೆ ಅರಣ್ಯವೇ ನಡಗುವುದು, ಕಶ್ಯಪ್ಪನೆಂದರೆ ಕಾಣೊಡವೆ ಕುಗ್ಗುವುದು. ಅಯ್ಯೇ ಸುಂದರಿ, ಹಿರಣ್ಯ ಕಶ್ಯಪ್ಪನೆಂದ ಹೆಸರತ್ತು ಮಾತ್ರಕ್ಕೆ ಈ ಆವತ್ ಭೂಮಿ ಆಕಾಶವು ಕಾಂತೆ ಗುಣವಂತೆ ಕಾಂತೆ. ಹಿರಣ್ಯಕಶಿಪನ ಪಾತ್ರ ಮಾಡಿರ್ತಾರೆ. ಅವರಿಗೆ ಶಾಲ್ ಸನ್ಮಾನವನ್ನು ಮಾಡಿ, ಒಂದು ಆಶೀರ್ವಾದ ಗುರುಗಳ ಶಾಲ್ ಸನ್ಮಾನವನ್ನು ಮಾಡಿ ಗೌರವವನ್ನು ಸಮರ್ಪಿಸಿರುತ್ತಾರೆ. ವಕ್ರಾಣಿ ಬಸವರಾಜ ವರಾಚಾರ್ಯರು ಸಹಿತ ನಮ್ಮ ಎಲ್ಲಾ ಕಲೆಯಲ್ಲಿ ನುರಿತಕ್ಕಂತ ವಿರಾಟಪ್ಪನವರಿಗೆ ಇವತ್ತು ಶಾಲ್ ಸನ್ಮಾನವಾಗಿ ಆಶೀರ್ವದಿಸಿದ್ದಾರೆ. ಪ್ರಿಯಾ, ಪ್ರಿಯೇ, ಸುಂದರ, ಸುಂದರಿ, ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾರೋ ಸುಂದರನೇ, ಬಾಳ ಚಂದಿರನೇ, ಬಾರೋ ಸುಂದರನೇ, ಬಾಳ ಚಂದಿರನೇ, ಮಾಯ ಮಾತನ್ನು ಕೇಳು, ಹೇಳುವೆ ನಿನಗೆ ಓ ಸುಂದರ.
ಸುಂದರ ಸುಂದರಿ, ನನ್ನ ಮಾತು ಕೇಳು. ನಿನ್ನ ಮಾತು ಕೇಳುವುದಿಲ್ಲ, ನಾ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ಕಾಂತ, ಕಾಂತ, ಉಲ್ಲಾಸದಿಂದ ಇರು ಈ ಅರಮನೆಯಲ್ಲಿ. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಕಾಂತ, ಕಾಂತೆ, ಆದ್ದರಿಂದ ಸರ್ವತ ನಾನು ನಿನ್ನನ್ನು ಕಳಿಸಲಾರೆನು ಕಾಂತ, ಮಹಾಗುಣವಂತ. ಅಯ್ಯೇ ಎನ್ನ ಹೋದ ಮುದ್ದು ಮುಖ್ಯಾದ ಸುಂದರಿ, ಇತ್ತ ಬಾ ಎನ್ನ ಚಿತ್ತ ಬೀದ ಮೇಲೆ ಕುಳಿತುಕೋ. ಅಹೇ ಸುಂದರಿ, ಆ ಹರಿಯ ಕೂಡ ಯುದ್ಧಕ್ಕೆ ಹೋಗುವೆನೆಂದು ಹೇಳಿದೆಯಲ್ಲ, ಹೋಗ ಬಂದು ಹೇಳೋದಕ್ಕೆ ನಿನ್ನ ನಾಲಿಗೇನು ಉದ್ದವಾಯ್ತು ಹಾಗೆ? ಅಯ್ಯೋ ಸುಂದರಿ, ಅಲ್ಲ ಇಂಥ ಹೆಮ್ಮೆಯ ರಣಪುತ್ರನು ರಣಭೂಮಿಯಲ್ಲಿ ಹೋಗಿ ಯುದ್ಧ ಮಾಡಿ ಆರಾಮ್ ಕೊಂದುವನೆ ಹೊರತು ನಿನ್ನಂತ ಹೆಂಗಸಿನ ಜೊತೆ ಮಣಿಮಯ ಮಂತ್ರಕ್ಕೆ ಮಾತ್ರ ಬರಲಿಲ್ಲ. ಏ ಸುಂದರಿ, ಆದ ಕಾರಣ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ರನ್ನೇ ಎಲ್ಲ ಭಾಗ್ಯ ಸಂಪನ್ನ ಕಾಂತೆ. ಪ್ರಾಣಪತಿ, ಪ್ರಾಣಸತಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖದೋ ಪ್ರಾಣಕಾಂತ, ಪ್ರಾಣಕಾಂತ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖದೋ ಕರಿ ಸಮಭಾಗಿನಿ. ಪತಿಯೇ ನಮ್ಮಯ ಪ್ರೀತಿಯ ಕೃತ ಪ್ರಾಲಾದನ ಕಾಣದೆ ನಾನೀಗ ಆಯಿತು ಬಹುದಿನ. ನಮ್ಮಯ ಪ್ರೀತಿಯ ಕೃತ ಪ್ರಾಲಾದನ ಕಾಣದೆ ನಾನೀಗ ಆಯಿತು ಬಹುದಿನ. ಎನ್ನಯ ಮಾತನು ಹೇಳೋನಿ ಪತಿಯೇ ನಿನ್ನ ಪಟ್ಟದ ರಾಣಿ ನಾನು, ಕೈ ಹಿಡಿದ ಸಹಧರ್ಮಿಣಿ, ಸುಖದೋ ಕರಿ ಸಮಭಾಗಿನಿ. ಪ್ರಿಯಾ, ಪ್ರಿಯೇ, ಮಗನಾದ ಪುತ್ರನಾದ ಪ್ರಹ್ಲಾದನನ್ನು ಹೌದು. ಕಾಣದೆ ಬಹುದಿನಗಳು ಆದವು. ಹೌದೇನು ಸುಂದರಿ? ಕಾಂತ, ಕಾಂತೆ, ಮಗನ ಮೇಲೆ ನಿನಗೆ ಸ್ವಲ್ಪ ಆದರೂ ಪ್ರೀತಿ ಇಲ್ಲವೇ? ಹಾಗಂತ ನಾನು ಹೇಳಿಲ್ಲವಲ್ಲ ಕಾಂತೆ. ಕರೆದು ಮಾತನಾಡಿಸುವೆನ್ನುವ ಸೌಜನ್ಯವೂ ನಿನಗಿಲ್ಲವೇ? ಸ್ವಲ್ಪ ಸೈರಿಸು ಕಾಂತೆ, ಕರೆಸುವೆನು. ಕಾಂತ, ಕಾಂತೆ, ಮಗನನ್ನು ನೋಡಬೇಕೆಂದು ಎನ್ನ ಮನದ ಆಸೆ ಆಗಿರುವುದು. ಆದ್ದರಿಂದ ಮಗನನ್ನು ಕರೆಸು ಪ್ರಿಯ, ಮುಗಿಯುವೆನು ನಿಂಗೆ ಕೈಯ. ಎಲೆ ಆಕರ್ಷ ಸ್ತ್ರೀಯಳಾದ ಸುತತಿ, ಸುಂದರ, ನನ್ನ ಮೋಹದ ಸತಿ, ನನ್ನನ್ನು ರಾಜದನೆಂದುಕೊಂಡಿರುವೆಯಾ ಅಥವಾ ನನಗೆ ಕರುಣೆ ಇಲ್ಲಲ್ಲ? ಏ ಸುಂದರಿ, ಮಕ್ಕಳ ಭಾಗ್ಯವೇ ಮಹಾಭಾಗ್ಯವೆಂದು ವೇದಶಾಸ್ತ್ರವು ಸಾರುವುದು. ಆದ ಕಾರಣ ನನಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೇ ಹೇಗೆ? ಹಾಗಂದಿಲ್ಲವಲ್ಲ ಕಾಂತ. ತಕ್ಷಣವ ಭಟರಿಂದ ಸುಭಟ ಕುಲೋತ್ಮನಾದ ಸುತನನ್ನು ಎನ್ನ ಈ ಅರೆಮಂದಿರಕ್ಕೆ
ಬಗೆಹರಿಸಿಕೊಳ್ಳುವನೆ. ಕಾಂತಿ ಬಿಟ್ಟು ಬಿಡು ನೀನು ಮಗನಿಗೆ ಚಿಂತೆ. ಪ್ರಿಯಾ, ಪ್ರಿಯೇ, ನಿನ್ನ ಇಷ್ಟವಂತ ಕಾಂತ ಗುಣವಂತ. ಈ ಸಾರಥಿ ದೊಡ್ಡ ಮಾಟದ ಕುರುಕುಲದಡಿಗೆ ಹೋಗಿ ಪಟವಿಗೆ ಒಡೆಯ ನಾರಾಯಣ ಕಲ್ಲಪ್ಪ ಮಹಾರಾಜನು ಪುತ್ರನಾದ ಪ್ರಹ್ಲಾದ ನನ್ನ ಬರ ಹೇಳ್ತೇನೆಂದು ಗುರುಕುಲದ ಗುರುಗಳಾದ ಚಂಡಮಾರ್ಗ